ಇವತ್ತಿಗೂ ಈಗ ಆಗಲೇ ಸಾಯಂಕಾಲ 5:30 6 ಗಂಟೆಗೆ ಸಿಕ್ಕಿಗೂ ಸಾಹೇಬ್ರ ಕೂಟ ಮಾತಾಡಿದ್ರೆ ನಾವು ಬರ್ತೇವ್ರಿ, ಈಗ ಬರ್ತಾರೆ ಲೈಮಾನ್ರು ಅಂತ ಹೇಳಿದ್ರು. ಯಾವುದೇ ರೀತಿ ಲೈಮಾನ್ರು ಇನ್ನೂವರೆಗೂ ಬಂದಿಲ್ಲ. ಈ ಇದಕ್ಕರ ಇನ್ನು ಮುಂದರ ಬಂದು ನಮ್ಗೆ ಕರೆಂಟ್ ಕೊಡೋ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ತೀವಿ. ನೀವು ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು JDS ಪಕ್ಷದಿಂದ ನಾವು ಕರ್ತೀವಿ. ಆಗಲಿ ರಾತ್ರಿ ಕಷ್ಟಪಟ್ಟು ಕರೆಂಟ್ ಹಾಕ್ರಿ ಅಂತೇಳಿ ಅಂದರು, ಹಾಗಾಗಿ ಕುಂತಿಲ್ಲ. 24 ತಾಸು ಕರೆಂಟ್ ಕೊಡ್ತೀವಿ ಅಂತೇಳಿ ಮಾತಾಡಿ ಮೊನ್ನೆ DC ಆಫೀಸ್ನಾಗ 13 ದಿನ ಸತ್ಯಾಗ್ರಹ ಮಾಡಿ DC ಸಾಹೇಬರು ಹೇಳಿದರು ಏನಂತೇಳಿ 12 ತಾಸು ನಾವು ಕರೆಂಟ್ ಕೊಡ್ತೀವಿ, 24 ತಾಸು ಕರೆಂಟ್ ಕೊಡ್ತೀವಿ ಅಂತೇಳಿ. ಈಗ ಕರೆಂಟ್ ಕೊಡ್ದಂಗೆ ಬರೀ ಮುಂಜೆ 4 ದಿನ ಆಯ್ತು. ಎಸ್ಕಾಂ ಇಲಾಖೆದವರು ಒಂದು ಲೈನ್ಮನ್ರು ಕಳ್ಸಾಗುಂತಿಲ್ಲ, ಒಂದು ಸಾಹೇಬ್ರು ಕಳ್ಸಾಗುಂತಿಲ್ಲ. ಹಗಲೆಲ್ಲ ಬರೀ ಬಂದೆ ಅಂತೇಳಿ ಇಲ್ಲಿ ಮಟನೂ 4 ದಿನ ಆಯ್ತು. ಪೀಕೆಲ್ಲ ಒಣಗಿ ಹೋದವು. ಇನ್ಶೂರೆನ್ಸ್ ನೋಡಿ ಇನ್ಶೂರೆನ್ಸ್ ಕೊಡ್ತೀನಿ, ಇನ್ಶೂರೆನ್ಸು ಕೊಡಲಿಲ್ಲ. ಆ ಬಳಕ ಈ ಬ್ಯಾಸ್ಗಿ ಪೀಕ್ ಅಂತೂ ತಗೊಳಪ್ಪ ತೆಗೇನ ಅಂತೇಳಿ ಅಂದರು, ಈಗೂ ಕರೆಂಟ್ ಕೊಡಾಗುತ್ತಿಲ್ಲ. ಎಸ್ಕಾಂ ಇಲಾಖೆದವರು ಆಫೀಸ್ನೊಳಗೆ ಕುತ್ಕೊಂಡ್ರು, ರೈತರು ನೋಡ್ರಿ ಹೊಲ್ದಾಗ ಸಾಗುಂತೀವಿ. ಹುಳ ಹುಟ್ಟಿ ಒಳಗೆ ಹೆಂಡ್ರ ಮಕ್ಕಳು ಬಿಟ್ಟು ಬಂದು ಇಲ್ಲಿ ನೋಡಿದ್ರೆ ರಾತ್ರಿ 1 ಗಂಟೆ ಆತ ಕರೆಂಟ್ ಬರ್ತಿದೆ ಅಂತೇಳಿ ಬಂದು ಕಾಯ್ಕೊಂತ ಕುಂದ್ರೆ ಕರೆಂಟ್ ನೋಡಿ 4 ದಿನ ಆಯ್ತು. ಇವತ್ತು ಕರೆಂಟ್ ಬಂದಿಲ್ಲ. ನಾಳೆ ನಾವು ತಾಲೂಕು ಅಧ್ಯಕ್ಷರಿಗೆ JDSನಿಂದ ಕರ್ಸಿದ್ದೀವಿ. ಕರೆತ ನಾಳಿಂದ ಕರೆಂಟ್ ನಮ್ಗೆ ಬರಲಿದ್ದ ಕರೆ ಆದ್ರೆ ಎಲ್ಲ ಎಸ್ಕಾಂ ಇಲಾಖೆದವರು ಹನಗಲ್ ಗ್ರೇಡಿಂದ ಕೆಲವು ಗ್ರೇಡಿಂದ ಮುತ್ತಿಗೆ ಹಾಕಿ ಹೋರಾಟ ನಡೆಸ್ತೀವಿ ತಾಲೂಕು ಅಧ್ಯಕ್ಷರು ಕರ್ಕೊಂಡು ನಾವು. ಯಾಕಂತೇಳಿ ಅಂದರೆ ಬಿಟ್ಟಿ ಭಾಗ್ಯಕ್ಕೆ ಎಲ್ಲ ಕರೆಂಟ್ ಮಾರ್ಕೊಂಡು ಈಗ ಕರೆಂಟ್ ಇಲ್ದಂಗೆ ರೈತರಿಗೆ ಕೊಲ್ಲ ಕುಂತಾರೆ ಇವರು. ಮೈನಾರಿಟಿ ಅಧ್ಯಕ್ಷರಾಗಿ ಮಾತಾಡೋಂಥ ಮೊಹಮ್ಮದ್ ಸಲೀಂ ಸುಳ್ಳಳ್ಳಿ ಅಂತೇಳಿ ಕರೆಂಟಿಂದ ಯಾವ ರೀತಿ ಕಾಡಾಟ ಐತೆ ಅಂತೇಳಿದ್ರೆ ಆನಂದ್ ಸರ್ಗೂ ನಾನು ಫೋನ್ ಮಾಡಿ ಮಾತಾಡಿದೆ, ಗೆರೆಡ್ಡಿಗೆ ಮಾತಾಡಿದರೆ ಕರೆಂಟನ್ನು ನೆಟ್ ಕೊಡ್ತಾ ಇಲ್ಲ. ಆನಂತರ ಕರೆಂಟ್ ಹಾಕ್ತೀನಿ ಅಂತ ಹೇಳ್ತಾರೋ, ಬರ್ತಿದ್ರಿ ಅಂತಾರೋ. ಆನಂತರ ಲೈನ್ ಫಾಲ್ಟ್ ಐತಿ ಅಂತಾರೋ. ಲೈನ್ ಫಾಲ್ಟ್ ಐತಿ ಅಂತೇಳಿ ಲೈನ್ಮನ್ಗೆ ಹಚ್ಚಿದ್ರೆ ಲೈನ್ಮನ್ರು ನೆಟ್ಗೆ ಫೋನ್ ಎತ್ತಂಗಿಲ್ಲ, ಗೆರೆಡ್ನೇರು ನೆಟ್ಗೆ ಎತ್ತಂಗಿಲ್ಲ. ಈ ಮಳೆಗಾಲದಾಗ ಮಾಡಿದ್ದು ಪೀಕ್ ಕಳ್ಕೊಂಡು ಇವತ್ತು ಬ್ಯಾಸಿಯಾಗರ ಏನಾರ ಒಂದು ಉತ್ಪನ್ನ ತೆಗಿಬೇಕಂತೇಳಿ ಬಂದ್ರೆ ಅದು ಬ್ಯಾಸ್ಗಿದು ನೀರಿನೂ ಕರೆಂಟ್ ಕದ್ಕೊಂಡು ಇವರು ಬೇರೆ ಕಡೆ ಮಾರಾಟ ಮಾಡ್ಕೊಂಡು ಇದು ಬಿಕ್ಕಿ ಭಾಗ್ಯ ಕೊಟ್ಟು ಕರೆಂಟ್ ಕದ್ದಾಲ್ಗೆ ರೀತಿ ಮಾಡೋಂತಾರೆ ಇವರು KBನವರು. ನಮ್ಮ ನೆಟ್ಗೆ ಕರೆಂಟೂ ಕೊಡ್ತಾ ಇಲ್ಲ. ಮುಂದಿನ ದಿನದಲ್ಲಿ ಕರೆಂಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಮುತ್ತಿಗೆಯನ್ನು ಹಾಕಿ ಹೋರಾಟವನ್ನು ಮಾಡ್ತೀವಿ ಹನಗಲ್ ಗ್ರೇಡ್ಗೆ ಬಂದು. ಆನಂತರ KBಯವರು ತಕ್ಷಣ ನಮ್ಮ ಕರೆಂಟ್ ಕೊಟ್ಟು ಕಾಪಾಡಲಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ನೋಡಿದಿರಲ್ಲ ನನ್ನ ರೈತರು ಹಂಚಿಕೊಂಡಿರ್ತಕ್ಕಂಥ ಅನುಭವಗಳು. ಅವರು ಮನೆ ಮಠ ಬಿಟ್ಟು ರಾತ್ರಿ ಹುಳ ಹುಪ್ಪುಡೆಯಿಂದ ಬಂದು ನೀವು ಕೊಡ್ತಕ್ಕಂಥ ಕರೆಂಟನ್ನು ನಾಯಿ ಥರ ಕಾಯ್ತಾ ಇದ್ದಾರೆ. ಅವ್ರ ಜೀವನವನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಬೇಸಿಗೆಯನ್ನು ಬೆಳೆಯನ್ನಾದರೂ ಬೆಳೆದು ನಮ್ಮ ಜೀವನವನ್ನು ಸರಿ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನ ರೈತರು ಬಂದಿರತಕ್ಕಂಥ ಕ್ಷಣಗಳಿದು. ಅಂಥದ್ರಲ್ಲಿ ನೀವು KEBಯವರು, ರಾಜ್ಯ ಸರ್ಕಾರದವರು, ತಾಲೂಕಿನ ಆಡಳಿತಾಧಿಕಾರಿಗಳು ನೀವೇನು ಮಾಡ್ತಾ ಇದ್ದೀರಿ? ಯಾವುದಾದ್ರು ಒಬ್ಬ ಆಫೀಸರ್ ಕರೆದು ಅವರಿಗೆ ತನಿಖೆ ತೆಗೆದುಕೊಂಡಿದ್ದೀರಿ ನಮ್ಮ ರೈತರು ಏನು ಮಾಡ್ತಾಯಿದ್ರು ಅಂತೇಳಿ? ಮಾನ್ಯ ಶಾಸಕರೇ, ತಮಗೆ ಗೌರವಾನ್ವಿತವಾಗಿ ಒಂದು ನಮ್ಮ ಸಂದೇಶ. ದಯಮಾಡಿ ದಾರಿಯಲ್ಲಿ ಹೋಗುವ ರೈತರು ತರವಿ ಕೇಳ್ರಿ, ನಿಮ್ಮ ಹೊಲಕ್ಕೆ ಕರೆಂಟ್ ಬರ್ತೈತಿಲ್ಲಪ್ಪ, ಏನು ಮಾಡಕತ್ತೀರಿ? KEBಯರು ಏನು ಮಾಡಕತ್ತಾರೆ, ಕರೆಂಟ್ ಕೊಡಕತ್ತಿರಲ್ಲ ಅಂತಕ್ಕಂಥ ಅಟ್ಲೀಸ್ಟ್ ಒಂದಿಷ್ಟು ಗೌರವದಿಂದ ರೈತರ ಬಗ್ಗೆ ಇರ್ತಕ್ಕಂಥ ಅನುಕಂಪದಿಂದ ಅದನ್ನು ಕೇಳ್ರಿ. ಮಾನ್ಯ ಶಾಸಕರೇ, ದಯಮಾಡಿ ನಿಮ್ಮನ್ನು ಅತಿ ಗೌರವದಿಂದ ನಮ್ಮ ತಾಲೂಕಿನ ಜನ ನಿಮ್ಮನ್ನು ಆರಿಸಿ ಕಳಿಸಿರ್ತಕ್ಕಂಥದ್ದು ಒಂದು ನಿಜವಾಗ್ಲೂ ಒಂದು ಗೌರವದ ವಿಷಯ. ಹನಗಲ್ ತಾಲೂಕಿಗೆ ನೀವು ನಮ್ಮ ರೈತರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ತಾಲೂಕು ಅಧಿಕಾರಿಗಳನ್ನ ಕರೆದವರಿಗೆ ಆರ್ಡರ್ ಮಾಡಿರಿ. ನೀವು ನಿಮ್ಗೆ ಅಧಿಕಾರಿ ರೀ, ನಮ್ಮ ಮಾತನ್ನು ಕೇಳಲ್ಲ. ನಿಮ್ಮ ಆಫೀಸರ್ಗಳು ನಿಮ್ಮ ಮಾತನ್ನು ಕೇಳ್ತಾರೆ. ಹಾಗಾಗಿ ಹೇಳೋದು, ಮಾನ್ಯ ಶಾಸಕರೇ, ತಾಲೂಕಿನ ದಂಡಾಧಿಕಾರಿಗಳೇ, ಸಂಬಂಧಪಟ್ಟ KEB ಅಧಿಕಾರಿಗಳೇ, ಈ ಕ್ಷಣದಲ್ಲಿ ಕಲ್ಲಾಪುರ ಗ್ರಾಮ, ಆಮೇಲೆ ಯತ್ನಳ್ಳಿ ಗ್ರಾಮ, ಮಲಗುಂದ್ ಗ್ರಾಮ, ಯಲ್ಲಾಪುರ ಗ್ರಾಮ, ಶಾಡ್ಗುಪ್ಪಿ ಗ್ರಾಮ ಮತ್ತು ಹಿರೇಕಂಶಿ ಗ್ರಾಮದಲ್ಲಿ ಕೂಡ ಕರೆಂಟ್ ಇಲ್ಲ. ನಿನ್ನೆಯಿಂದನೇ ಆ್ಯಕ್ಚುಲಿ ಶೇಷಗಿರಿ ಗ್ರಿಡ್ಗೆ ಹೋಗಿ ಸ್ಟ್ರೈಕ್ ಮಾಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡಿದ್ರು. 2 ದಿನ ಟೈಮ್ ಕೊಟ್ಟು ಆಫೀಸರ್ಸ್ಗೆ, ಆದರೂ ಕೂಡ ಅಲ್ಲಿ ಕರೆಂಟ್ ಬರ್ತಾ ಇಲ್ಲ. 4-5 ದಿನ ನೀವು ಕರೆಂಟ್ ಕೊಡಲ್ಲ ಅಂದ್ರೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ಉಳಿತಾವ? ಅವರು ಮಾಡಿರ್ತಕ್ಕಂಥ ಬೆಳೆಯನ್ನು ತಗೊಳ್ಳಿಕ್ಕಾಗುತ್ತಾ? ಅವರು ಮಾಡಿರ್ತಕ್ಕಂಥ ಸಾಲವನ್ನು ತೀರಿಸಲಿಕ್ಕಾಗುತ್ತಾ? ಈ ಸಾಲ ಸೂಲೆಯಿಂದ ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಂತಕ್ಕಂಥ ಪರಿಸ್ಥಿತಿಯನ್ನು KEBಯವರು ಈ ರಾಜ್ಯ ಸರ್ಕಾರ ತಂದೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಚ್ಚರಿಕೆ ಕರೆಗಂಟೆ ನಿಮಗೆ. ಏನಾದರೂ ನೀವು ನಾಳೆ ಬೆಳಗ್ಗೆಯಿಂದ ನನ್ನ ರೈತರಿಗೆ ಹನಗಲ್ ತಾಲೂಕಿನಲ್ಲಿ ಸಮರ್ಪಕವಾಗಿ ನೀವೇನಾದರೂ ಕರೆಂಟ್ ಕೊಡದೆ ಹೋದರೆ ಹನಗಲ್ ತಾಲೂಕಿನ ಸಮಸ್ತ ರೈತರಿಗೆ ನಾನು ಕರೆಯನ್ನು ಕೊಡ್ತೇನೆ. ಎಲ್ಲರೂ ಹನಗಲ್ KEB ಆಫೀಸ್ ಮುಂದೆ ಬರಬೇಕು.
ತಹಸೀಲ್ದಾರ್ ಆಫೀಸ್ ಮುಂದೆ ಬರಬೇಕು. ಎಲ್ಲರೂ ಹಾನಗಲ್ನ ರೋಡ್ ಸ್ಟ್ರೈಕ್ ಮಾಡ್ಕೊಂಡು ಕುಂತು ಹಾನಗಲ್ ತಾಲೂಕಿಗೆ ಕರೆಂಟ್ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು JDS ಪಕ್ಷದ ವತಿಯಿಂದ ಮಾಡ್ತೇವೆ. ಸಾಧ್ಯ 9ನೇ ತಾರೀಕಿಗೆ ಹಾವೇರಿ ಜಿಲ್ಲೆಗೆ ರಾಣೆಬೆನ್ನೂರಿಗೆ ನಮ್ಮ HD ಕುಮಾರಸ್ವಾಮಿ ಅವರು ಬರ್ತಾರೆ. ಅವ್ರ ಜೊತೆ ನಾವು ನಿಯೋಗ ತಗೊಂಡು ಹೋಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ದಯಮಾಡಿ ನಿಮ್ಮ ಗಮನಕ್ಕೆ ಇರೋದು ಏನಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ನನ್ನ ರೈತರನ್ನ ಕಡೆಗಣಿಸಬೇಡಿ. ಅವರು ಬೇಸಿಗೆ ಬೆಳೆಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಅವರ ಉಪಜೀವನ ನೋಡ್ಕೋಬೇಕು, ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡ್ಕೋಬೇಕು, ಅವರ ಆರೋಗ್ಯವನ್ನು ನೋಡ್ಕೋಬೇಕು, ಅವರ ಬೇರೆ ಬೇರೆ ಎಲ್ಲ ವ್ಯವಸ್ಥೆಗಳನ್ನ ಮುಂದಿನ ಮಳೆಗಾಲ ಪೀಕಿಗೆ ಕೂಡ ಅವರು ಒಂದು ದಾರಿಯನ್ನು ಮಾಡ್ಕೋಬೇಕು, ಅವರು ಮಾಡಿಕೊಂಡಿರ್ತಕ್ಕಂಥ ಸಾಲವನ್ನು ತೀರಿಸಬೇಕು. ಅಂಥ ವಿಚಾರದಲ್ಲಿ ನೀವು ನನ್ನ ರೈತರನ್ನ ಕಡೆಗಣಿಸಿ ನೀವು ಇದ್ರ ಜೊತೆ ಆಟ ಆಡ್ತಿರಲ್ಲ. ನಿಮ್ಮನ್ನು ಒಂದು ಮಾತು ಕೇಳ್ತೀನಿ, KB ಅವರೇ, ಹಾನಗಲ್ ತಾಲೂಕಿನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಇಂಡಸ್ಟ್ರಿಗಳಿದಾವಲ್ಲ, ಅಕ್ಕಿ ಗಿರಣಿಗಳು, ಬೇರೆ ಬೇರೆ ಪಾಯಿಂಟ್ಗಳು, ವಾಟರ್ ಪಾಯಿಂಟ್ಗಳು, ವಾಟರ್ ಫಿಲ್ಟರ್ ಪಾಯಿಂಟ್ಗಳು ಇದಾವಲ್ಲ, ಅವಕ್ಕೆ ಕರೆಂಟ್ ತೆಗಿತೀರಾ ನೀವು? ಕರೆಂಟ್ ತೆಗೆದಿರೇನ್ರಿ? ಅವ್ರಿಗೆ ಡಿಸ್ಟರ್ಬ್ ಮಾಡಿರಾ? ನನ್ನ ರೈತರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ನೀವು? ಯಾವುದೇ ಕಾರಣಕ್ಕೂ ನೋಡಿ, ನಿಮ್ದು TC ಸರಿ ಇಲ್ಲೋ, ನಿಮ್ದು ಲೈನ್ ಸಪ್ಲೈ ಸರಿ ಬರ್ತದಿಲ್ಲ ನಮಗೆ ಗೊತ್ತಿಲ್ಲ. ರಾತ್ರಿ ನೀವು ಎಚ್ಚರ ಆಗಬೇಕು. ನಾಳೆ ಬೆಳಗ್ಗಿಂದ ನನ್ನ ರೈತರು ಸಮರ್ಪಕವಾಗಿ ಕರೆಂಟ್ ಕೊಡಬೇಕು. ನಾಳೆ ಇಡೀ ಒಂದು ದಿನ ಭಾನುವಾರ ನಿಮ್ಗೆ ಅವಕಾಶ ಕೊಡ್ತೀವಿ. ಸೋಮವಾರ ಬೆಳಗ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ನಾಟ್ಯ ಕಂಡುಕೊಂಡಿರ್ತಕ್ಕಂಥ ಕೆಲಸವನ್ನು ನಾವು ಯಾವುದೇ ಕಾರಣಕ್ಕೂ ಮಾಡ್ತೀವಿ. ಮಾನ್ಯ ಶಾಸಕರೇ, ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಯಾವುದೇ ಕಾರಣಕ್ಕೂ ಎಚ್ಚರಿಕೆ ಚಾಟಿಯನ್ನು ಬೀಸಲೇಬೇಕು ಅಂತಕ್ಕಂಥದ್ದು ನಮ್ಮ ಗೌರವಾನ್ವಿತ ಮಾತು. ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ನನ್ನ ರೈತರು ಏನಾದರೂ ರಾತ್ರಿ ಸಮಯದಲ್ಲಿ ಏನಾದರೂ ಹುಳ ಉಪ್ಪಳಿ ಕಳಿಸ್ಕೊಂಡು ಏನಾದರೂ ಸಮಸ್ಯೆ ಮಾಡಿಕೊಂಡ್ರೆ ಅವ್ರ ಜೀವಕ್ಕೆ ಹೊಣೆ ಯಾರ್ರಿ? ನೀವು ಬರ್ತೀರಾ? ನೀವೇನು AC ಆಫೀಸಲ್ಲಿ ಕುಂದಿರ್ತೀರಿ, ರಾತ್ರಿ ನಿಮ್ಮ ಡ್ಯೂಟಿ ಮುಗಿದ ತಕ್ಷಣ ಮನೆ ಹೋಗ್ತೀರಿ, ಯಾರೂ ಬಂದು ಕೇಳೋದಿಲ್ಲ ನೀವು. ಅದಕ್ಕಾಗಿ ನಿಮ್ಮಲ್ಲಿ ಕೇಳೋದಿಷ್ಟೇ, ನನ್ನ ಸುತ್ತಮುತ್ತಲಿನ ರೈತರಿಗೆ, ನನ್ನ ಹಾನಗಲ್ ತಾಲೂಕಿನ ಸಮಸ್ತ ರೈತರಿಗೆ ನಾಳೆ ಬೆಳಗ್ಗೆಯಿಂದ ನೀವು ಯಾವುದೇ ಕಾರಣಕ್ಕೂ ರೈತರಿಗೆ ಕೊಡ್ತಕ್ಕಂಥ ಕರೆಂಟನ್ನು ಒಂದು ಕ್ಷಣ ಮಿಸ್ ಮಾಡ್ದಂಗೆ ಕೊಡಿ. ನಾವು ರೈತರು ಬೆಳೆ ಬೆಳ್ಕೊತೀವಿ. ನಿಮ್ಮ ಭಿಕ್ಷೆ ನಮಗೆ ಬೇಕಾಗಿಲ್ಲ. ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನು ನಮಗೆ ಕೊಡಿ, ನಮ್ಮ ಸವಲತ್ತನ್ನು ನಮಗೆ ಕೊಡಿ. ನಿಮ್ಮ ಭಿಕ್ಷೆ ಬೇಡ, ನಿಮ್ಮ ದುಡ್ಡು ಬೇಡ, ನಿಮ್ಮ ಕಾಸು ಬೇಡ, ನಿಮ್ಮ ಆಶೀರ್ವಾದನೂ ಬೇಕಿಲ್ಲ ನಮಗೆ. ನೀವು ಹಾನಗಲ್ ತಾಲೂಕಿಗೆ ಸರ್ವಿಸ್ ಮಾಡಕ್ಕೆ ಬಂದಿರಿ, ಸೇವೆ ಕೊಡಕ್ಕೆ ಬಂದಿರಿ, ನಮ್ಮ ತಾಲೂಕಿನ ಅನ್ನ ತಿನ್ನಕ್ಕೆ ಬಂದಿರಿ ಅಧಿಕಾರಿಗಳು. ನಮಗೆ ಯಾವುದೇ ಕಾರಣಕ್ಕೂ ನೀವು ಒಳ್ಳೆ ಸರ್ವಿಸನ್ನು ಕೊಡಲೇಬೇಕು ಅಂತಕ್ಕಂಥದ್ದು ನಮ್ಮ JDS ಪಕ್ಷದ ಮನದಾಳದ ಮಾತು. ನಮ್ಮ JDS ಪಕ್ಷದ ವತಿಯಿಂದ ಹಾನಗಲ್ ತಾಲೂಕಿನ KB ಅಧಿಕಾರಿಗಳಿಗೆ ಎಚ್ಚರಿಕೆಯ ಕರೆಗಟ್ಟಿದ್ದು.